ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವರೆಲ್ಲ ಕಾಡಿನ ಮಕ್ಕಳು, ಶತಮಾನಗಳಿಂದ ಜೋಪಡಿಯಲ್ಲೇ ವಾಸ, ಗೆಡ್ಡೆ ಗೆಣಸಿಯವರ ಆಹಾರ. ಆದರೆ ಕಳೆದ ಒಂದು ವಾರದ ಅಕಾಲಿಕ ಮಳೆ ಈ ಕಾಡಿನ ಮಕ್ಕಳಿಗೆ ಇನ್ನಿಲ್ಲದ ಹೊಡೆತವನ್ನು ನೀಡಿದೆ. ವಾಯು ಮತ್ತು ವರುಣ ಜೊತೆಯಾಗಿ ಅಬ್ಬರಿಸಿ ಇವರ ಜೋಪಡಿಗಳನ್ನೇ ಕಿತ್ತಿಸಲಿದೆ. ಮಳೆಗೆ ಕಿತ್ತು ಹೋಗಿರೋ ಮನೆ ಹೊದಿಕೆಗಳು, ಮುರಿದು ಬಿದ್ದಿರೋ ಚಾವಡಿಗಳು, ಅಳಿದುಳಿದ ಅವಶೇಷಗಳನ್ನ ಕಂಡು ಆದಿವಾಸಿಗಳು ಕಣ್ಣೀರು ಹಾಕ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇವತ್ತು ಬೆಳಗಿನಿಂದ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗಿದ್ರೂ ಕೂಡ ಮಳೆ ಅವಾಂತರಗಳು ಏನೇನು ಕಡಿಮೆ ಆಗಿಲ್ಲ. ಆದರೆ ಮೊನ್ನೆ ಬಂದಂತಹ ಭಾರಿ ಮಳೆ ಮತ್ತು ಗಾಳಿಯಿಂದಾಗಿ ಈ ಜೋಪಡಿ ಮನೆಗಳೆಲ್ಲೋ ಟಾರ್ಪಲ್ಲೆಲ್ಲೋ ಕಿತ್ತೋಗಿ ಗಾಳಿಗೆ ಹಾರೋಗಿ ಬಹಳ ಒಂದು ಅಧ್ವಾನ ಆಗಿದೆ. ಈ ಮನೆಯೊಳಗೆ ಜನರು ಸಿಕ್ಕಾಕೊಂಡಿದ್ರು, ಮಕ್ಕಳು ಮರಿ, ಈ ವಯಸ್ಸಾದವರು, ಹೆಂಗಸರು ಎಲ್ಲರೂ ಕೂಡ ಇದರೊಳಗೆ ಸಿಕ್ಕಾಕೊಂಡು ಕಷ್ಟಪಟ್ಟರು. ಅಲ್ಲೋಡಿ ಆ ಮೇಲೆ ಮನೆ ಆಗಿರ್ಬೋದು, ಎಲ್ಲವೂ ಇಲ್ಲಿ ತಟ್ಟಿ ಮನೆ ಅಂತ ಹೇಳ್ತಾರೆ, ಅಂದರೆ ಟಾರ್ಪಲನ್ನು ಹೊದಿಸಿ ಮಾಡುವಂತಹ ತಾತ್ಕಾಲಿಕ ಮನೆಗಳು. 9 ವರ್ಷಗಳಿಂದ ಇದೇ ಮನೆಯಲ್ಲಿ ವಾಸ ಇದ್ದಾರೆ. ಇವರೆಲ್ಲ ಕಾಡಿನ ಮಕ್ಕಳು. ಕಾಡಿನಿಂದ ಹೊರದಬ್ಬಿದ ಮೇಲೆ ಸ್ವಂತ ನೆಲೆ ಇಲ್ಲದೆ ಅಲೆಯುತ್ತಿದ್ದಾರೆ. ಗೆಡ್ಡೆ ಗೆಣಸು ತಿನ್ಕೊಂಡು ಜೀವನ ಸಾಗಿಸ್ತಿದ್ರು. ಆದರೆ ಅಬ್ಬರಿಸುತ್ತಿರೋ ಮುಂಗಾರು ಮಳೆ ಆದಿವಾಸಿಗಳ ಬದುಕನ್ನ ಬೀದಿಗೆ ತಂದಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ತೋರಾ ಗ್ರಾಮದ ಕಾಡಂಚಿನಲ್ಲಿ 70ಕ್ಕೂ ಹೆಚ್ಚು ಆದಿವಾಸಿ ಕುಟುಂಬಗಳು ವಾಸವಾಗಿದ್ವು. ಕೂಲಿ ನಾಲಿ ಮಾಡ್ತಾ ಹೊಟ್ಟೆ ತುಂಬಿಸಿಕೊಳ್ತಿದ್ರು. ಅಬ್ಬರಿಸಿದ ಮಳೆ ಗಾಳಿಗೆ ಮನೆಯ ಟಾರ್ಪಲ್ ಹೊದಿಕೆಗಳು ಕಿತ್ತು ಹೋಗಿವೆ. ಬಿದಿರಿನ ತಟ್ಟಿಗಳು ಅಲ್ಲೇ ಕುಸಿದಿವೆ. ಕಾಡಿನಿಂದ ಹೊರಹಾಕಿದ ಮೇಲೆ ಸ್ವಂತ ಸೂರಿಲ್ಲದೆ ಕಷ್ಟದ ಜೀವನ ನಡೆಸುತ್ತಿದ್ದೇವೆ ಅಂತ ಕಣ್ಣೀರು ಹಾಕಿದ್ರು. ಮೊನ್ನೆ ರಾತ್ರಿ ಜೋರು ಗಾಳಿ ಮತ್ತು ಮಳೆನೂ ಬಂತು. ಮಳೆ ಬರಬೇಕಾದ್ರೆ ನಾವು ಅಡುಗೆ ಮಾಡ್ತಿದ್ದೋ. ಅಡುಗೆ ಮಾಡೋ ಸಮಯದಲ್ಲಿ ಗಾಳಿ ಬಂದು ಒಂದೇ ಸರಿ ಟಾರ್ಪಾಲ್ನ ಎತ್ತಬೇಕಾದ್ರೆ ಮೇಲಿಂದ ಕೆಳಗಡೆ ಒಂದು ಸತಿ ಹೊಡಿಬೇಕಾದ್ರೆ ನಮ್ಮ ಮನೆಯೇ ಕುಸ್ತಿ ಬಿದ್ದಾಯಿತು. ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿದ್ವಿ, ಹೇಗೆ ಹೊರಗಡೆ ಬರೋದಂತಲೇ ಗೊತ್ತಾಗ್ತಿಲ್ಲ. ನನ್ನ ಮಕ್ಕಳಿಗೆ ಏನಾಗುತ್ತೋ ಅಂತ ಭಯದಿಂದ ಒಂದು ಮೂಲೆಯಲ್ಲಿ ಸೇರ್ಕೊಂಡಿದ್ದೆ. ಇನ್ನಾದರೂ ಈ ಕಾಡಿನ ಮಕ್ಕಳತ್ತ ಸರ್ಕಾರ ಒಮ್ಮೆ ತಿರುಗಿ ನೋಡಲಿ ಎಂಬುದು ಸ್ಥಳೀಯರ ಆಗ್ರಹ. ಈ ಹಾನಿ ಆದಾಗ ಕನಿಷ್ಠ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಅಥವಾ ಯಾರಿರ್ತಾರೆ ಇಲ್ಲಿ ಬಂದು ಒಂದು ಅವರ ಅಹವಾಲನ್ನು ಕೇಳಬೇಕಾಗುತ್ತೆ, ಕನಿಷ್ಠ ಪರಿಹಾರವನ್ನು ಕೊಡಬೇಕಾಗುತ್ತೆ, ಅಥವಾ ಈ ಟಾರ್ಪಲ್ಗಳನ್ನು ಕೊಡಬೇಕಾಗುತ್ತೆ. ಆದರೆ ಸದ್ಯಕ್ಕಂತಹ ಯಾವುದೇ ಕ್ರಮಗಳು ಆಗಿಲ್ಲ. ಇನ್ನಾದರೂ ಈ ಅಧಿಕಾರಿಗಳು ಇತ್ತ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.